ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಬರುವಂತಹ ಹಾಸ್ಟೆಲ್ನಲ್ಲಿ ಮಾಸಿಕ ನಿರ್ವಹಣಾ ವೆಚ್ಚವನ್ನು 5,000ಕ್ಕೆ ಹೆಚ್ಚು ಮಾಡಬೇಕು ಅಂತ ಈಗಾಗಲೇ ವ್ಯಕ್ತಿಯೊಬ್ಬರು ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯವರು ದೂರು ಕೊಟ್ಟಿರುವಂಥದ್ದು. ಸದ್ಯ ನಮ್ಮ ಜೊತೆಗೆ ದೂರು ಕೊಟ್ಟಿರುವಂತಹ ಮನೋಜ್ ಅವರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ನಿಮ್ಮ ಉದ್ದೇಶ ಏನು, ಯಾವ ಕಾರಣಕ್ಕೆ ದೂರು ಕೊಟ್ಟಿರಿ ಸರ್? ಸರ್, ಇವತ್ತು ಕರ್ನಾಟಕದಲ್ಲಿ 10,50,000 ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ಓದ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಪ್ರತಿದಿನ ಮಾಸಿಕ ನಿರ್ವಹಣಾ ವೆಚ್ಚ ಕೇವಲ 58 ರೂಪಾಯಿ ಮಾತ್ರ ಬರ್ತಾ ಇದೆ. ಜೈಲಿನಲ್ಲಿರುವಂಥ ಕೈದಿಗಳಿಗೆ 78 ರೂಪಾಯಿ ಏನು ಒಂದು ದಿನಕ್ಕೆ 78 ರೂಪಾಯಿ ಬರ್ತಿದೆ. ನಾವು ಜೈಲಿನಲ್ಲಿರುವಂಥವ್ರಿಗೆ ನೀವು ಪೌಷ್ಟಿಕ ಆಹಾರ, ಗುಣಮಟ್ಟ ಆಹಾರ ಕೊಡಬೇಡಿ ಅಂತ ಹೇಳ್ತಿಲ್ಲ. ಅವ್ರಿಗೂ ಕೊಟ್ಟ ಹಾಗೆ ನಮಗೂ ಕೂಡ ಕೊಡಿ ವಿದ್ಯಾರ್ಥಿಗಳಿಗೆ. ನಾವು ವಿದ್ಯಾರ್ಥಿಗಳು ದೇಶದ ಮುಂದಿನ ದೇಶ ಕಟ್ಟುವಂಥವ್ರು. ನಮಗೆ ಹೆಚ್ಚಿಗೆ ಕೊಡಬೇಕಾಗಿದೆ. ಕೋವಿಡ್ ನಂತರದಲ್ಲಿ ಇವತ್ತು ಎಲ್ಲ ಆಹಾರ ಪದಾರ್ಥಗಳ ಬೆಲೆನೂ ಜಾಸ್ತಿ ಆಗಿದೆ. ಇವತ್ತು ನೀವು 58 ರೂಪಾಯಿ ನೀವು ಉಚಿತ ಗುಣಮಟ್ಟ ಆಹಾರ ಕೊಡಬೇಕು ಅಂತಂದರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ? ಎಲ್ಲ ಹಾಸ್ಟೆಲ್ಗಳಲ್ಲೂ ಕೂಡ ಇವತ್ತು ನಾವು ವಿದ್ಯಾರ್ಥಿಗಳು ಮೇಲ್ವಿಚಾರಕರನ್ನೇ ನಿಲಯಪಾಲಕರ ಜೊತೆ DSW ಅವ್ರ ಜೊತೆ ಗಲಾಟೆಗಳಾಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. 58 ರೂಪಾಯಿ ಏನೂ ಕೊಡೋಕ್ಕಾಗಲ್ಲ. ಅದರಲ್ಲಿ ಪ್ರತಿದಿನ ಕೊಡುವಂಥ ಬಾಳೆಹಣ್ಣು, ಮೊಟ್ಟೆನೇ 6 ರೂಪಾಯಿ 7 ರೂಪಾಯಿ ಇದೆ. ಉಳಿದಂಥ ಏನು ಕೊಡಲಿಕ್ಕಾಗುತ್ತೆ? ಮತ್ತು ಇನ್ನೂ ಹಂಗೆ ನೋಡೋದಾದರೆ ಇವತ್ತು ತೊಗರಿಬೇಳೆ 1 kgಗೆ 200 ರೂಪಾಯಿ ಇದೆ. ಯಾವ ಥರ ಗುಣಮಟ್ಟ ಕೊಡಲಿಕ್ಕಾಗುತ್ತೋ? ಕೊಡೋಕ್ಕಾಗೋದಿಲ್ಲ. ಹಂಗಾಗಿ ಸರ್ಕಾರ ಕನಿಷ್ಠ ಏನು ಈಗಿರುವಂಥ ಒಂದು 58 ರೂಪಾಯಿನ ಕನಿಷ್ಠ 150 ರೂಪಾಯಿ ಆದರೂ ಮಾಡಬೇಕು. ಆವಾಗಷ್ಟು ಗುಣಮಟ್ಟ ಆಹಾರ ಕೊಡಲಿಕ್ಕಾಗುತ್ತೆ. ಇದೊಂದೇ ವಿಚಾರ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿಲ್ಲ, ಸಚಿವರಿಗೆ ಎಲ್ಲರಿಗೂ ಪತ್ರ ಬರೆದಿಲ್ಲ. ನಮ್ದಿನ್ನೂ ಹಲವಾರು ಬೇಡಿಕೆಗಳನ್ನ ನಾವು ಸೇರಿಸಿ ನಾವು ಕೊಟ್ಟಿದ್ದೀವಿ. ಇವತ್ತು ಡಿಜಿಟಲೀಕರಣ ಅಂತ ಅಂದ್ಕೊಂಡು ಇವತ್ತು ಆನ್ಲೈನ್ ಶಿಕ್ಷಣ ಮಾಡಬೇಕಂತ ಹೊರಟಿರುವಂಥ ಸರ್ಕಾರಗಳು ಇವತ್ತು ನಾವೆಲ್ಲ ಉನ್ನತ ಶಿಕ್ಷಣ ವಿದ್ಯಾಭ್ಯಾಸ ಮಾಡ್ತೀವಿ. ಹಾಸ್ಟೆಲ್ನಲ್ಲಿ ಒಂದು ವೈಫೈ ಸೌಲಭ್ಯ ಇಲ್ಲ, ಕಂಪ್ಯೂಟರ್ ಲ್ಯಾಬ್ ಇಲ್ಲ. ಹೆಣ್ಣು ಮಕ್ಕಳಿಗೆ ಏನು ಇವತ್ತು ಒಂದು ಆತ್ಮರಕ್ಷಣೆ ಮಾಡ್ಕೊಳ್ಳುವಂಥ ಒಂದು ಕೌಶಲ್ಯಗಳಿಲ್ಲ. ಇವತ್ತು ಅಂಥ ಕೌಶಲ್ಯಗಳನ್ನ ಕೊಡಿ. ಇದಕ್ಕಿಂತ ಮೊದಲೊಂದ್ಸರಿ ಕೌಶಲ್ಯಗಳನ್ನ ಕೊಡ್ತೀವಿ, ಒಂದು 2-3 ತಿಂಗಳು ಮಾಡಿದ್ರಿ, ಮತ್ತೆ ಅದನ್ನು ನಿಲ್ಲಿಸ್ಬಿಟ್ರಿ. ಇವೆಲ್ಲವೂ ಕೂಡ ಮತ್ತೆ ಸ್ಟಾರ್ಟ್ ಮಾಡಿ. ಇವೆಲ್ಲ ಒಂದು ಗ್ರಂಥಾಲಯಗಳಿಲ್ಲ. ಈ ಒಂದು ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಿಗೆ ನಾವು ಮನವಿನ ಮಾಡಿದ್ದೀವಿ. ಸರ್, ಈಗಾಗಲೇ ಹಲವು ಹಾಸ್ಟೆಲ್ಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತೆ ಅನ್ನೋ ವಿಚಾರ ಕೂಡ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಈ ವಿಚಾರ ಏನಾದರೂ ನೀವು ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ ಹೇಗೆ ಅಂತ? ಮಾಡಿದ್ದೀವಿ ಸರ್. ಕಳೆದ ಒಂದು ಜೂನ್ 3-4ನೇ ತಾರೀಕು 3-4ರಿಂದ 10 ದಿನಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರುವಂಥ ಒಂದು BCM ಹಾಸ್ಟೆಲ್ನಲ್ಲಿ ಸತತವಾಗಿ ಮಳೆ ಬಿಸಿಲು ಎನ್ನದೇ ಸತತವಾಗಿ ಹೋರಾಟ ಮಾಡಿದ್ದು. ಹೋರಾಟ ಮಾಡ್ತಿದ್ದಾಗಲೂ ಕೂಡ ಊಟದಲ್ಲಿ ಕಳಪೆ ಊಟ ಆಗಿಬಿಟ್ಟು 15ರಿಂದ 20 ಜನ ವಿದ್ಯಾರ್ಥಿಗಳು ಹಾಸ್ಪಿಟಲೈಸ್ಡ್ ಆಗಿದ್ದರು. ಮತ್ತು ಪ್ರತಿಯೊಂದು ಹೊತ್ತಿನಲ್ಲೂ ಕೂಡ ಊಟದಲ್ಲಿ ಹುಳ ಸಿಗ್ತಿತ್ತು. ಇಂಥ ಕಳಪೆ ಊಟ ಸಿಗ್ತಾ ಇದೆ. ಇವತ್ತು ಕಳಪೆ ಊಟ ಇತ್ತು, ಇನ್ನೂ ಎಲ್ಲ ಹಾಸ್ಟೆಲ್ಗಳು ಕೂಡ ಇದೆ. ಇವತ್ತು ನೀವು ಕರ್ನಾಟಕದಲ್ಲಿರುವಂಥ ಯಾವುದೇ ಒಂದು ಹಾಸ್ಟೆಲ್ಗೆ ಹೋದರೂ ಕೂಡ ನಿಮಗೆ ಮೊದಲ ಸಮಸ್ಯೆ ಏನಿದೆ ಹಾಸ್ಟೆಲ್ ಅಂತ ಕೇಳಿದ್ರೆ, ನಮಗೆ ಮೊದಲ ಸಮಸ್ಯೆನೇ ಇಲ್ಲಿರುವಂಥ ಊಟ ಸರಿಯಾಗಿ ಕೊಡ್ತಾ ಇಲ್ಲ. ಊಟ ನಮಗೆ ಒಂದು ಕಳಪೆ ಊಟ ಆಗಿದೆ, ಗುಣಮಟ್ಟ ಆಹಾರ ಕೊಡ್ತಾ ಇಲ್ಲ ಅನ್ನುವ ಒಂದು ಮೊದಲ ಪ್ರಶ್ನೆಗೆ ಕೊಡುವಂಥ ಪ್ರತಿಕ್ರಿಯೆನೇ ಇದಾಗಿದೆ. ಸರ್, ಈಗ ನೀವು ದೂರು ಕೊಟ್ಟಿದ್ದೀರಿ, ದೂರು ಕೊಟ್ಟ ನಂತರ ಏನಾದರೂ ಪ್ರತಿಕ್ರಿಯೆ ಸಿಗ್ತಾ ಹೆಂಗೆ ಅಂತ? ಇಲ್ಲಿ ತನಕ ಪ್ರತಿಕ್ರಿಯೆ ಸಿಕ್ಕಿಲ್ಲ. ನಾವು ದೂರನ್ನು ಕೊಟ್ಟಿದ್ದೀವಿ. ಏನಾದರೂ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಗೆ, ವಿದ್ಯಾರ್ಥಿಗಳ ಒಂದು ಆಗ್ರಹಕ್ಕೆ ಏನಾದರೂ ಸರ್ಕಾರ ಮಣಿಯಲಿಲ್ಲ ಅಂತಂದರೆ ನಾವು ಎಲ್ಲ ಹಾಸ್ಟೆಲ್ಗಳಲ್ಲಿರುವಂಥ ವಿದ್ಯಾರ್ಥಿಗಳು, ಎಲ್ಲ ಇಲಾಖೆಯಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಯುವಜನರ ಪರವಾಗಿರುವಂಥ ಸರ್ಕಾರಗಳು, ಯುವಜನರ ಪರವಾಗಿ ನಾವು ಇದೀವಿ ಅಂತ ಹೇಳ್ಕೊಳ್ಳುವಂಥ ಎಲ್ಲ ಸರ್ಕಾರಗಳು, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಕೂಡಲೇ ವಿದ್ಯಾರ್ಥಿಗಳ ಒಂದು ಕಷ್ಟಗಳಿಗೆ ಸ್ಪಂದನೆ ಕೊಡಿ. ನಿಜವಾಗ್ಲೂ ದೇಶ ಕಟ್ಟುವುದರ ಕಡೆ, ಮುಂದೆ ದೇಶ ಕಟ್ಟುವಂಥವ್ರು ಯುವಕರು, ನಾವು ದೇಶ ಕಟ್ಟುವಂಥವ್ರು. ಹಂಗಾಗಿ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳನ್ನ ಖಂಡಿತವಾಗಿ ನೀವೆಲ್ಲ ಗಮನ ಕೊಡಲೇಬೇಕು. ನಮ್ಮ ವಿದ್ಯಾರ್ಥಿ ಸಮಸ್ಯೆಗಳನ್ನ ಈಡೇರಿಸಲೇಬೇಕು ಅಂತಂದು ಈ ಮೂಲಕ ಕೂಡ ನಾವು ಆಗ್ರಹ ಮಾಡ್ತಾಯಿದ್ವಿ. ಇವಿಷ್ಟು ದೂರು ಕೊಟ್ಟಿರುವಂತಹ ಮನೋಜ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.